ವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ರೈತ ಸಂಘ ಇಂದು ಪ್ರತಿಭಟನೆ ನಡೆಸಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆದ ಹೋರಾಟದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ರೈತ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ ರೆಡ್ಡಿ, ಬೆಸ್ಕಾಂ ಖಾಸಗೀಕರಣ ಮಾಡುವುದು ಕೈಬಿಡಬೇಕು. ಇದರಿಂದ ಭಾಗ್ಯಜ್ಯೋತಿ ಮನೆಗಳಿಗೂ ಮೀಟರ್ ಅಳವಡಿಕೆ ಮಾಡುತ್ತಾರೆ. ಇಡೀ ದೇಶಕ್ಕೆ ಆಹಾರ ಭದ್ರತೆಯನ್ನ ಕಾಪಾಡುವಂತ ರೈತನಿಗೆ ಇವತ್ತು ರಸಗೊಬ್ಬರ ಕನಿಷ್ಠ ಒಂದು 15 ದಿವಸದಿಂದ ಈಚೆಗೆ ಒಂದು ಮೂಟೆಗೆ 500 ರಿಂದ 800 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಒಂದು ರಸಗೊಬ್ಬರ ಮೂಟೆ. ಆಮೇಲೆ ಇವತ್ತು ಪೆಟ್ರೋಲ್ ಡೀಸೆಲ್ ಎಲ್ರಿಗೂ ಗೊತ್ತಿರೋದು, ಎಲ್ಲ ಸಾರ್ವಜನಿಕರಿಗೂ ಗೊತ್ತಿರುವಂತ ವಿಚಾರ. ಒಂದ್ ಕಡೆ ರೈತನಿಗೆ ಅನುಕೂಲ ಆಗ್ಲಂತೆ ಕೃಷಿ ಯಂತ್ರಧಾರೆ ತಂದ್ರು, ಅದು 50% ಸರ್ಕಾರ ಕೊಡ್ತಾ ಇದ್ರು ಕೃಷಿ ಯಂತ್ರಧಾರೆಗೆ. ಅವರು ಬಂಡವಾಳ ಇನ್ನು 50% ಹಾಕೊಂಡು ಎಲ್ಲ ಒಂದು ಹೋಬ್ಳಿಗೆ ಒಂದು ಅಂತೇಳಿ ಎಲ್ಲ ವೆಹಿಕಲ್ಗಳನ್ನ ಟ್ರಾಕ್ಟರ್ಗಳನ್ನ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಅದು ಯಾರು ನಡೆಸ್ತಾ ಇಲ್ಲ. ಸರ್ಕಾರದ ದುಡ್ಡನ್ನ ವೇಸ್ಟ್ ಮಾಡೋದು ಇವತ್ತು ನಮ್ಮ ಏನು ಇವತ್ತು ಕಂಪನಿಗಳಿದೆಯಲ್ಲ, ಇವತ್ತು ಯಾರು ಆ ಕಂಪನಿಯನ್ನ ನಡೆಸ್ತಾ ಇದ್ದಾರೆ ಕೃಷಿ ಯಂತ್ರಧಾರೆಯನ್ನ ಸಂಪೂರ್ಣವಾಗಿ ಮೂಲೆ ಗುಂಪಾಗಿದೆ. ಆ ದುಡ್ಡು ಸರ್ಕಾರ ದುಡ್ಡು, ನಮ್ ದುಡ್ಡು ತಾನೇ, ತೆರಿಗೆ ದುಡ್ಡು. ಈ ತರ ಅನ್ಯಾಯ ಮಾಡ್ತಾ ಇದಾರೆ. ಇದೆಲ್ಲವೇ ಇವತ್ತು ರೈತರಿಗೆ ಏನು ಇವತ್ತು ಒಂದು ತಿಂಗಳಿಂದ ಈಗ ಯಾಕಂದ್ರೆ ಬಿತ್ತನೆ ಟೈಮಲ್ಲಿ ಅಥವಾ ಡೀಸೆಲ್ ಪೆಟ್ರೋಲ್ ಒಂದ್ ಕಡೆ ರಸಗೊಬ್ಬರ ಹೆಚ್ಚಾಯ್ತಂದ್ರೆ ರೈತ ಉಳ್ಕೊಳಕ್ಕಾಗಲ್ಲ. ಬಿತ್ತನೆ ಬೀಜ ಇವತ್ತು ಕೀಟನಾಶಕಗಳು ನೋಡ್ಬೇಕು, 1,000 ರೂಪಾಯಿ ಅದ್ರ ಮೇಲೆ ರೇಟ್ ಇರ್ತದೆ, 600 ರೂಪಾಯಿ ಕೊಡ್ತಾರೆ. ಅದು ಬೆಲೆ ಎಷ್ಟು ಬಿದ್ದಿರುತ್ತೋ ಗೊತ್ತಿಲ್ಲ, 100 ರೂಪಾಯಿ ಸಿಕ್ಕಿರುತ್ತೇನೋ. ನಮಗ್ ಮಾತ್ರ 600 ರೂಪಾಯಿ ಕೊಡ್ತಾರೆ, ಅದ್ರ ಬೆಲೆ ಎಲ್ಲ 200 ರೂಪಾಯಿ ಇರ್ತದೆ. ಇವತ್ತು ಸರ್ಕಾರಗಳು ಇವತ್ತು ನಾವು ಹೊಡೆಯುವಂತ ಕೀಟನಾಶಕಗಳನ್ನ ಕಡಿವಾಣ ಹಾಕಿ ಆ ವಿಷಕಾರಕ ಔಷಧಿಗಳನ್ನ ಹೊಡೆಯೋದಕ್ಕೆ ಅವಕಾಶ ಕೊಡ್ದಂಗೆ ಆ ಒಂದು ತೋಟಗಾರಿಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕಡಿವಾಣ ಹಾಕ್ಬೇಕು. ಬಡವರಿಗೆ ಅನ್ಯಾಯವಾಗಲಿದೆ, ರೈತರಿಗೂ ತೀವ್ರ ತೊಂದರೆಯಾಗಲಿದೆ. ಈಗಲೇ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ರೈತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಈ ಸಮಸ್ಯೆ ಪರಿಹರಿಸಬೇಕು. ಅರಣ್ಯ ಇಲಾಖೆಯವರು ಉಳುಮೆ ಮಾಡುವಾಗ ರೈತರಿಗೆ ತೊಂದರೆ ಮಾಡುವುದನ್ನು ಪ್ರತಿ ವರ್ಷ ಮುಂದುವರೆದಿದ್ದು, ಇದನ್ನು ಬಿಟ್ಟು ಜಮೀನು ರೈತರಿಗೆ ಬಿಟ್ಟುಕೊಡಬೇಕು ಎಂದು ಆಗ್ರಹಿಸಿದರು. ಆಧುನಿಕ ಯಂತ್ರೀಕರಣದ ನೆಪದಲ್ಲಿ ಪ್ರಸ್ತುತ ಎತ್ತುಗಳು ಮಾಯವಾಗಿವೆ. ಇದರಿಂದ ಟ್ರ್ಯಾಕ್ಟರ್ ಉಳುಮೆ ಮೇಲೆ ಅವಲಂಬಿಸಬೇಕು. ಪ್ರತಿ ಎಕರೆಗೆ ಉಳುಮೆ ಮಾಡುವುದೇ 20,000ಕ್ಕೂ ಹೆಚ್ಚು ವೆಚ್ಚವಾಗುತ್ತಿದೆ. ತಿಪ್ಪೆ ಗೊಬ್ಬರದ ಬದಲು ರಸಗೊಬ್ಬರ, ಎತ್ತುಗಳ ಉಳುಮೆ ಬದಲು ಟ್ರ್ಯಾಕ್ಟರ್ ಉಳುಮೆಯಿಂದ ರೈತರಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ. ಹಾಗಾಗಿ ರೈತರು ಸಾವಯವ ಕೃಷಿಯತ್ತ ಮುಖ ಮಾಡುವುದೇ ಲೇಸು. ಅಲ್ಲದೆ ದೇಶಕ್ಕೆ ಆಹಾರ ನೀಡುವ ರೈತನಿಗೆ ಉಳಿಗಾಲ ಇಲ್ಲವಾಗಿದೆ. ರಸಗೊಬ್ಬರ 15 ದಿನಗಳಲ್ಲಿ ಒಂದು ಮೂಟೆಗೆ 500 ರೂಪಾಯಿಯಿಂದ 800 ರೂಪಾಯಿ ಹೆಚ್ಚಳವಾಗಿದೆ. ಕೃಷಿ ಯಂತ್ರ 50% ರಿಯಾಯಿತಿ ಈ ಹಿಂದೆ ಸರ್ಕಾರ ನೀಡುತ್ತಿತ್ತು. ಆದರೆ ಈಗ ಸರ್ಕಾರದ ಯಾವುದೇ ಕೃಷಿ ಯಂತ್ರಧಾರೆ ಕಾರ್ಯನಿರ್ವಹಿಸುತ್ತಿಲ್ಲ. ಇವೆಲ್ಲ ಮೂಲೆ ಗುಂಪಾಗಿದ್ದು ತೆರಿಗೆ ಹಣ ಪೋಲಾಗಿದೆ ಎಂದು ಆರೋಪಿಸಿದರು. ಬಿತ್ತನೆ ವೇಳೆ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳ ಬೆಲೆ ಹೆಚ್ಚಾಗುತ್ತಿದೆ. ಅಂಗಡಿಯವರು ಇಷ್ಟ ಬಂದ ರೀತಿಯಲ್ಲಿ ಬೆಲೆ ಹೆಚ್ಚಳ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕೀಟನಾಶಕ ಅಂಗಡಿಗಳ ದಂಧೆಗೆ ಕಡಿವಾಣ ಹಾಕಬೇಕು. ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳ ಮಾಡಿವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಾಮಾನ್ಯ ಜನರ ಮೇಲೆ ಹೊರೆ ಹೆಚ್ಚಿಸುತ್ತಿದ್ದಾರೆ. ಹೋಟೆಲ್ ತಿಂಡಿಯ ಬೆಲೆಯೂ ಹೆಚ್ಚಾಗಿದೆ. ಕಾರ್ಮಿಕರು, ರೈತರು ನಿಭಾಯಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ ಭರವಸೆಗಳು ಏನಾಯಿತು ಎಂದು ಪ್ರಶ್ನಿಸಿದರು. ಜನರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಯೋಚನೆ ಮಾಡದ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಕ್ಕಾಗಿ ದೆಹಲಿ ಸೇರಿದ್ದಾರೆ. ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ರೈತರ ಸಭೆ ನಡೆಸಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಮಯವಿಲ್ಲವಾಗಿದೆ. ಜಿಲ್ಲಾಧಿಕಾರಿಗಳು ತಕ್ಷಣ ಕೃಷಿ ಅಧಿಕಾರಿಗಳು ಮತ್ತು ರೈತ ಮುಖಂಡರ ಸಭೆ ನಡೆಯಬೇಕು. ಈ ಜಿಲ್ಲೆಗೆ ಅಗತ್ಯವಿರುವ ಬಿತ್ತನೆ ಬೀಜ, ರಸಗೊಬ್ಬರ ರಿಯಾಯಿತಿ ದರದಲ್ಲಿ ನೀಡಲು ಕ್ರಮ ವಹಿಸಬೇಕು. ಇಲ್ಲವಾದರೆ ರೈತರು ಬೆಳೆ ಇಡಲು ಸಂಕಷ್ಟ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು.